ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಮತ್ತಷ್ಟು ಹೆಚ್ಚಾಗುವ ಸೂಚನೆಗಳು ಕಾಣ್ತಾ ಇವೆ. ಕಳೆದ 24 ಗಂಟೆಗಳಲ್ಲಿ ಎರಡೂ ದೇಶಗಳು ಪರಸ್ಪರರ ಮೇಲೆ ಮಿಸೈಲ್ ದಾಳಿಗಳನ್ನು ಮಾಡಿಕೊಂಡಿವೆ. ಟೆಲ್ ಅವೀವಲ್ಲಿ ಹಾಗೂ ಇನ್ನಿತರ ಕಡೆಗಳಲ್ಲಿ ಬಿದ್ದ ಇರಾನಿನ ಕ್ಷಿಪಣಿಗಳು ಸುಮಾರು 20ಕ್ಕೂ ಹೆಚ್ಚು ಜನರನ್ನು ಕೊಂದು ಹಾಕಿವೆ. ಆಸ್ಪತ್ರೆಯೊಂದರ ಮೇಲೆ ಕೂಡ ಇರಾನ್ ಮಿಸೈಲ್ ದಾಳಿಯನ್ನು ಮಾಡಿದೆ. ಹಾಗೆ ಇರಾನಿನ ಮೇಲೆ ಇಸ್ರೇಲ್ ಕೂಡ ತನ್ನ ದಾಳಿಯನ್ನು ತೀವ್ರಗೊಳಿಸಿದ್ದು ತೆಹರಾನ್ ಅನ್ನು ಕುಟ್ಟಿ ಪುಡಿ ಮಾಡ್ತಾ ಇದೆ. ಅಲ್ಲಿನ ಜನಕ್ಕೆ ತೆಹರಾನ್ ಅನ್ನು ಖಾಲಿ ಮಾಡಿ ಅನ್ನೋ ಸೂಚನೆ ಕೊಡೋ ಮೂಲಕ ಅಮೆರಿಕ ಈ ದಾಳಿ ಮತ್ತಷ್ಟು ತೀವ್ರಗೊಳ್ಳುತ್ತೆ ಅನ್ನೋದನ್ನು ಹೇಳ್ತಾ ಇದೆ. ಹಾಗೆ ಇಸ್ರೇಲ್ ಮಂಗಳವಾರ ತನ್ನ ದಾಳಿಗಳಲ್ಲಿ ಇರಾನಿನ ಸೇನಾ ಕಾರ್ಯಾಚರಣೆಯ ಮುಖ್ಯಸ್ಥನನ್ನು ಹೊಡೆದು ಕೊಂದಿರೋದಾಗಿ ಹೇಳಿಕೊಂಡಿದೆ. ಈ ಮಧ್ಯೆ G7 ನಲ್ಲಿ ಭಾಗವಹಿಸಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಮ್ಮೇಳನದಿಂದ ಅರ್ಧಕ್ಕೆ ಎದ್ದು ವೈಟ್ ಹೌಸ್ ತಲುಪಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಸೀಸ್ ಫೈರ್ ಮಾಡಿಸೋದಕ್ಕೆ ಟ್ರಂಪ್ G7 ನಿಂದ ಆತುರಾತುರವಾಗಿ ಎದ್ದು ಹೋದ್ರು ಅನ್ನೋ ಫ್ರೆಂಚ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರೋನ್ ಹೇಳಿಕೆಯನ್ನು ಕೂಡ ಟ್ರಂಪ್ ತಿರಸ್ಕರಿಸಿದ್ದಾರೆ. ಸೀಸ್ ಫೈರ್ ಅಲ್ಲ, ಅದಕ್ಕಿಂತ ದೊಡ್ಡದೇನೋ ನಡೆಯುತ್ತೆ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಇಲ್ಲಿ ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ತೀವ್ರ ಆಗತ್ತಾ? ಇಲ್ಲಿ ಇರಾನಿನ ಅಣು ಕೇಂದ್ರಗಳನ್ನು ನಾಶ ಮಾಡೋದಕ್ಕೆ ಕೇವಲ ಇಸ್ರೇಲ್ನ ಕೈಲಿ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅಮೆರಿಕದ ಸಹಾಯ ಬೇಕೇ ಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು ಯಾಕೆ? ಮತ್ತು ಟ್ರಂಪ್ ಇಸ್ರೇಲಿಗೆ ಬೆಂಬಲವಾಗಿ ನಿಂತರೆ ಅಲ್ಲಿ ಟ್ರಂಪ್ ಬೆಂಬಲಿಗರ ಬೇಸರಕ್ಕಿದ ಕಾರಣ ಆಗತ್ತಾ? ಏನಾಗ್ತಾ ಇದೆ ಅಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಅದಕ್ಕೂ ಮೊದಲು ನಿಮಗೊಂದು ಮಾಹಿತಿಯನ್ನು ಕೊಡಬೇಕಿದೆ. ನಮ್ಮ ಯೂಟ್ಯೂಬ್ ಟ್ರೈನಿಂಗ್ನ ಆನ್ಲೈನ್ ಕ್ಲಾಸುಗಳು ಪ್ರಾರಂಭ ಆಗ್ತಾ ಇವೆ. 8 ದಿನಗಳ ಈ ತರಬೇತಿ ಶಿಬಿರದಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕ್ಯಾಮರಾ, ವಿಡಿಯೋ ಎಡಿಟಿಂಗ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಮಾನಿಟೈಸೇಷನ್, ಯೂಟ್ಯೂಬ್ನ ಸೆಕ್ಯೂರಿಟಿ ಹಾಗೂ AI ಟೂಲ್ಗಳ ಬಗ್ಗೆ ತರಬೇತಿಯನ್ನು ಕೊಡಲಾಗುತ್ತೆ. ಇದು ಆನ್ಲೈನ್ ತರಬೇತಿ. ಈ ತರಗತಿಗಳು 19ರಿಂದ ಶುರುವಾಗುತ್ತವೆ. ಮೊದಲು ಬಂದವರಿಗೆ ಆದ್ಯತೆ. ಆಸಕ್ತರು 9932379459 9972379459 ನಂಬರ್ಗೆ ಸಂಪರ್ಕಿಸಿ. ಗೆಳೆಯರೆ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಘರ್ಷ ದಿನೇ ದಿನೇ ತೀವ್ರವಾಗ್ತಾ ಇದೆ. ಅಲ್ಲಿ ಯಾರು ಯಾರಿಗೂ ಕಡಿಮೆ ಇಲ್ಲ ಅನ್ನೋ ಹಾಗೆ ಪರಸ್ಪರ ಮಿಸೈಲ್ಗಳ ಮಳೆ ಸುರಿಸ್ಕೊಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಗಾತ್ರದಲ್ಲಿ ಮತ್ತು ಶಕ್ತಿಯಲ್ಲಿ ಕೂಡ ಇಸ್ರೇಲಿಗಿಂತ ಇರಾನ್ ತುಂಬಾನೇ ದೊಡ್ಡದು. ಇಸ್ರೇಲ್ ಕಳೆದ 2 ವರ್ಷಗಳಿಂದ ತನ್ನ ಸುತ್ತಾ ಇರೋ ಪ್ರಾಕ್ಸಿಗಳ ವಿರುದ್ಧ ಹೋರಾಟ ಮಾಡ್ತಾ ಬರ್ತಾ ಇದೆ. ಇಷ್ಟಾದ್ರೂ ಇಸ್ರೇಲಿನ ಶಕ್ತಿ ಇಲ್ಲಿ ಕಡಿಮೆಯಾದಂತೆ ಕಾಣ್ತಾ ಇಲ್ಲ. ಇಸ್ರೇಲ್ ಇರಾನಿನ ಮೇಲೆ ದಾಳಿಯನ್ನು ತೀವ್ರವಾಗಿ ಹಾಗೂ ನಿರ್ದಿಷ್ಟವಾಗಿ ಮಾಡ್ತಾ ಹೋಗ್ತಾ ಇದೆ. ಇರಾನಿನ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಇಸ್ರೇಲ್ ನಾಶ ಮಾಡಿದ ನಂತರ ಇರಾನ್ ಪೂರ್ತಿ ಅಫೆನ್ಸಿವ್ ಮೋಡಿಗೆ ಬಂದಿದೆ. ಇಸ್ರೇಲ್ ವಿರುದ್ಧ ಸರ್ಫೇಸ್ ಟು ಸರ್ಫೇಸ್ ಹಾಗೂ ಏರ್ ಟು ಸರ್ಫೇಸ್ ಮಿಸೈಲ್ಗಳನ್ನು ಹಾರಿಸ್ತಾ ಹೋಗ್ತಾ ಇದೆ. ಮೊನ್ನೆ ಇಸ್ರೇಲ್ ವಿರುದ್ಧ ಪ್ರಯೋಗ ಮಾಡೋದಕ್ಕೆ ಅಂತ ಇರಾನ್ ತಗೊಂಡು ಬರ್ತಾ ಇದ್ದ ಒಂದಿಡೀ ಮಿಸೈಲ್ ಕ್ಯಾನ್ವಾಯನ್ನ ಇಸ್ರೇಲ್ ಡ್ರೋನ್ ದಾಳಿಯ ಮೂಲಕ ಹೊಡೆದು ಹಾಕಿದೆ. ಸುಮಾರು 200ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಅಲ್ಲಿ ನಾಶ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇರಾನ್ನಲ್ಲಿತ್ತು ಅಂತ ಹೇಳಲಾಗುವ ಇಸ್ರೇಲಿನ ಡ್ರೋನ್ ತಯಾರಿಕಾ ಘಟಕವೊಂದನ್ನು ಇರಾನ್ನ ಸೇನೆ ನಾಶ ಮಾಡಿದೆ ಅಂತ ಹೇಳ್ಕೊಂಡಿದೆ. ಮತ್ತು ಮೊಸಾದ್ಗೆ ಸೇರಿದ 2 ಇರಾನಿ ಏಜೆಂಟರನ್ನ ಅರೆಸ್ಟ್ ಕೂಡ ಮಾಡಿರುವುದಾಗಿ ಇರಾನ್ನ ಆಡಳಿತ ತಿಳಿಸಿದೆ. ಗೆಳೆಯರೆ, ಇರಾನಿನ ಒಳಗೆ ಇಸ್ರೇಲ್ ಡ್ರೋನ್ ಫ್ಯಾಕ್ಟರಿಯನ್ನೇ ತೆರೆಯುತ್ತೆ ಅಂದ್ರೆ ಅಲ್ಲಿ ಎಷ್ಟರ ಮಟ್ಟಿಗೆ ಅವರು ಒಳಗೆ ನುಗ್ಗಿದ್ದಾರೆ, ಹೇಗೆ ತಮ್ಮ ನೆಟ್ವರ್ಕ್ ಅನ್ನ ಮಾಡಿಟ್ಟುಕೊಂಡಿದ್ದಾರೆ ನೋಡಿ. ಈ ನೆಟ್ವರ್ಕ್ ಮೂಲಕವೇ ಮೊದಲ ದಿನ ಡ್ರೋನ್ಗಳನ್ನ ಮಿಸೈಲ್ಗಳನ್ನ ಇರಾನ್ನ ಒಳಗಿಂದಲೇ ಇಸ್ರೇಲ್ ಆಪರೇಟ್ ಮಾಡ್ತು ಮತ್ತು ಇರಾನಿನ ಒಂದಷ್ಟು ಸೇನಾಧಿಕಾರಿಗಳು, ಸೈಂಟಿಸ್ಟ್ಗಳು ಹಾಗೂ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ನಾಶ ಮಾಡ್ತು. ಅಲ್ಲಿ ಡ್ರೋನ್ಗಳನ್ನ ಸ್ಮಗಲ್ ಮಾಡಿ ಬಳಸಲಾಗಿದೆ ಅಂತ ಭಾವಿಸಲಾಗ್ತಾ ಇತ್ತು. ಆದ್ರೆ ಅಲ್ಲವುಗಳನ್ನ ಅಸೆಂಬಲ್ ಮಾಡಿದ್ದಾರೆ. ಅದಕ್ಕಾಗಿ ಒಂದು ಫ್ಯಾಕ್ಟರಿಯನ್ನೇ ಸಿದ್ಧ ಮಾಡಿದ್ದಾರೆ. ಅದು ಇರಾನಿನ ಆಡಳಿತದ ಗಮನಕ್ಕೆ ಕೂಡ ಬಂದಿಲ್ಲ. ಇನ್ನು ಇಲ್ಲಿ 2 ದೇಶಗಳ ನಡುವಿನ ದಾಳಿಯ ಸಂದರ್ಭದಲ್ಲಿ ಸೋಮವಾರ ಟೆಲ್ ಅವೀವ್ ಅಲ್ಲಿ ಅಮೆರಿಕದ ರಾಯಭಾರ ಕಚೇರಿಯ ಮೇಲೆ ಕೂಡ ಇರಾನಿನ ಮಿಸೈಲ್ ದಾಳಿ ನಡೆದಿದೆ. ಅಮೆರಿಕದ ರಾಯಭಾರ ಕಚೇರಿಗೆ ಸ್ವಲ್ಪ ಮಟ್ಟಿನ ಡ್ಯಾಮೇಜ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ರಾಯಭಾರ ಕಚೇರಿಗಳು ಯಾವುದೇ ದೇಶದಲ್ಲಿದ್ರೂ ಕೂಡ ಅವುಗಳ ಮೇಲೆ ನಡೆಯೋ ದಾಳಿಯನ್ನ ಆ ದೇಶದ ಮೇಲೆ ನಡೆದ ದಾಳಿ ಅಂತ ಭಾವಿಸಲಾಗುತ್ತೆ. ಹೀಗಾಗಿ ಇಸ್ರೇಲಿನ ಅಮೆರಿಕ ರಾಯಭಾರ ಕಚೇರಿಯ ಮೇಲೆ ಇರಾನ್ ದಾಳಿ ಮಾಡಿದ್ರೆ ಅದನ್ನ ಇರಾನ್ ಅಮೆರಿಕದ ಮೇಲೆ, ಅಮೆರಿಕದ ಸಾರ್ವಭೌಮತ್ವದ ಮೇಲೆ ಮಾಡಿದ ದಾಳಿ ಅಂತಲೇ ಅಮೆರಿಕ ಪರಿಗಣಿಸುವ ಸಾಧ್ಯತೆ ಇರುತ್ತೆ. ಅದನ್ನು ಪುಷ್ಟೀಕರಿಸುವ ಹಾಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ G7 ಭೇಟಿಯನ್ನ ಮೊಟಕುಗೊಳಿಸಿಕೊಂಡು ಸೋಮವಾರ ರಾತ್ರಿ ಕೆನಡಾದಿಂದ ಅಮೆರಿಕಾಗೆ ಹಿಂತಿರುಗಿದ್ದಾರೆ. ಅಲ್ಲಿಗೆ ಹೋದ ಕೂಡಲೇ ವೈಟ್ ಹೌಸ್ ಅಲ್ಲಿ ನಿಗದಿಯಾಗಿದ್ದ ಸೆಕ್ಯೂರಿಟಿ ಕೌನ್ಸಿಲ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಹೀಗೆ ಟ್ರಂಪ್ ಆತುರಾತುರವಾಗಿ ಹೋದ ಬೆನ್ನಲ್ಲೇ
ಅಮೆರಿಕ ಇಸ್ರೇಲ್ ಹಾಗೂ ಇರಾನ್ ನಡುವೆ ಸಂಧಾನ ಮಾಡಿಸುತ್ತೆ. ಟ್ರಂಪ್ ಕದನ ವಿರಾಮವನ್ನ ಮಾಡಿಸೋದಿಕ್ಕೆ ಅಂತಲೇ ಇಲ್ಲಿಂದ ಬೇಗ ಹೊರಟಿದ್ದಾರೆ. ಅಂಥದ್ದೇನಾದರೂ ಆದ್ರೆ ಅದಕ್ಕೆ ಫ್ರಾನ್ಸ್ನ ಸಂಪೂರ್ಣ ಬೆಂಬಲ ಇದೆ ಅನ್ನೋ ಹೇಳಿಕೆಯನ್ನ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಕೊಟ್ಟಿದ್ರು. ಅದಕ್ಕೆ ಪ್ರತಿಕ್ರಿಯೆ ನೀಡಿರುವ ಟ್ರಂಪ್, ಇಲ್ಲಿ ಸೀಸ್ ಫೈರು ಏನೂ ಇಲ್ಲ, ಮ್ಯಾಕ್ರಾನ್ಗೆ ಸ್ವಲ್ಪ ಪ್ರಚಾರದ ಹುಚ್ಚಿದೆ, ಹೀಗಾಗಿ ಆತ ಇಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಬಾರಿ ಸೀಸ್ ಫೈರ್ ಅಲ್ಲ, ಅದಕ್ಕಿಂತ ದೊಡ್ಡದೇನೋ ನಡೆಯುತ್ತೆ, ಕಾದು ನೋಡಿ ಅಂತ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ತಿಳಿಸಿದ್ದಾರೆ. ಇಲ್ಲಿ ದೊಡ್ಡದು ಅಂದ್ರೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ಸಂಧಾನ ಆಗಿ ಇರಾನ್ ನ್ಯೂಕ್ಲಿಯರ್ ತಯಾರು ಮಾಡಿಕೊಳ್ಳೋದನ್ನ ಸಂಪೂರ್ಣವಾಗಿ ಕೈಬಿಟ್ಟು ತನ್ನ ಅಣು ಕೇಂದ್ರಗಳನ್ನ, ಅಲ್ಲಿನ ಎಲ್ಲ ಎಕ್ವಿಪ್ಮೆಂಟ್ಗಳನ್ನ ಸರೆಂಡರ್ ಮಾಡಿ ಶರಣಾಗಬೇಕು. ಅಥವಾ ಎರಡು ದೇಶಗಳ ನಡುವಿನ ಯುದ್ಧದಲ್ಲಿ ಅಮೆರಿಕ ಭಾಗಿಯಾಗಿ ಇರಾನಿನ ಅಣ್ವಸ್ತ್ರ ಕೇಂದ್ರಗಳನ್ನು ನಾಶ ಮಾಡಬೇಕು ಮತ್ತು ಇರಾನಿನಲ್ಲಿ ಆಡಳಿತ ಬದಲಾವಣೆಗೆ ಮುಂದಾಗಬೇಕು. ಗೆಳೆಯರೆ, ಇಲ್ಲಿ ಇರಾನಿನ ಅಣ್ವಸ್ತ್ರ ಕಾರ್ಯಕ್ರಮವನ್ನ ನಿಲ್ಲಿಸುವುದಿದೆಯಲ್ಲ, ಅದು ಖಂಡಿತ ಸುಲಭದ ಮಾತಲ್ಲ. ಸದ್ಯಕ್ಕೆ ಅದು ಕೇವಲ ಇಸ್ರೇಲ್ನಿಂದ ಮಾತ್ರ ಸಾಧ್ಯವಾಗುವ ಕೆಲಸನೂ ಅಲ್ಲ. ಇರಾನ್ ಸಾಕಷ್ಟು ವರ್ಷಗಳಿಂದ ಅಣ್ವಸ್ತ್ರಗಳನ್ನು ಮಾಡ್ಕೋಬೇಕು ಅಂತ ನಿರ್ಧರಿಸಿ ಕೆಲಸ ಮಾಡ್ತಾ ಇದೆ. ಆ ನಿಟ್ಟಲ್ಲಿ ಅವರು ಎದುರಿಸಬೇಕಾದ ಸಮಸ್ಯೆಗಳ ಅರಿವು ಕೂಡ ಅವರಿಗಿದ್ದೇ ಇದೆ. ಇಸ್ರೇಲ್ ಆಗಾಗ ದಾಳಿ ಮಾಡುತ್ತೆ ಅನ್ನೋದು ಇರಾನ್ಗೆ ಗೊತ್ತು. ಇಸ್ರೇಲಿನ ಶಕ್ತಿ ಎಷ್ಟು, ಮೊಸಾದ್ ಎಷ್ಟು ಪವರ್ಫುಲ್ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಹೀಗಾಗಿನೇ ಇರಾನ್ ನೆತಾನ್ಸ್, ಫೋರ್ಡೋ ಮುಂತಾದ ಕಡೆಗಳಲ್ಲಿನ ತನ್ನ ಅಣು ಪರೀಕ್ಷಾ ಕೇಂದ್ರಗಳು, ಸೆಂಟ್ರಿಫ್ಯೂಸ್ಗಳನ್ನ ನೆಲದ ಮೇಲಿಟ್ಟಿಲ್ಲ, ಬದಲಿಗೆ ನೆಲದ ಆಳದಲ್ಲಿರಿಸಿದೆ. ಅಲ್ಲೆಲ್ಲ ಕೂಡ ನೆಲದ ಆಳದಲ್ಲಿ ಕಾಂಕ್ರೀಟ್ ಸ್ಟ್ರಕ್ಚರ್ಗಳನ್ನು ಮಾಡಿ ಅತ್ಯಂತ ಸುರಕ್ಷಿತವಾಗಿ ತನ್ನ ಲ್ಯಾಬ್ಗಳನ್ನು ನಿರ್ಮಾಣ ಮಾಡಿಕೊಂಡಿದೆ. ಫೋರ್ಡೋ ಮತ್ತು ನೆತಾನ್ಸ್ಗಳಲ್ಲಿ ನೂರಾರು ಅಣುವಿಜ್ಞಾನಿಗಳು ಇದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಸಾವಿರಾರು ಸೆಂಟ್ರಿಫ್ಯೂಸ್ಗಳು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಹೀಗಿರುವಾಗ ಒಬ್ಬಿಬ್ಬರು ಸೈಂಟಿಸ್ಟ್ಗಳನ್ನ, ಪ್ರಮುಖ ವಿಜ್ಞಾನಿಗಳನ್ನ ಇಸ್ರೇಲ್ ಕೊಲಿಸಿದ್ರೂ ಕೂಡ ಇರಾನಿನ ಅಣು ಕಾರ್ಯಕ್ರಮಕ್ಕೆ ಅದರಿಂದ ಯಾವ ಧಕ್ಕೆನೂ ಬರೋದಿಲ್ಲ. ಇನ್ನು ಸದ್ಯಕ್ಕೆ ಇಸ್ರೇಲ್ ನೆತಾನ್ಸ್ ಮೇಲೆ, ಫೋರ್ಡೋ ಮೇಲೆ ಕೂಡ ಮಿಸೈಲ್ಗಳನ್ನ ಹಾಕಿದೆ. ಒಂದಷ್ಟು ಸೆಂಟ್ರಿಫ್ಯೂಸ್ಗಳು ನಾಶ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ನೆತಾನ್ಸ್ ಅಲ್ಲಿ ಅಣು ವಿಕಿರಣ ಕೂಡ ಕಾಣಿಸಿಕೊಂಡಿದೆ ಅನ್ನೋ ಸುದ್ದಿಗಳು ಬಂದವು. ಆದರೆ ಈ ದಾಳಿಗಳು ಭೂಮಿಯ ಮೇಲಿನ ಕಟ್ಟಡಗಳು ಹಾಗೂ ಸಂಸ್ಕರಣಾ ಘಟಕಗಳನ್ನ ನಾಶ ಮಾಡಿವೆಯೇ ಹೊರತು ಭೂಮಿಯ ಆಳದಲ್ಲಿನ ಘಟಕಗಳನ್ನಲ್ಲ. ಆ ಘಟಕಗಳನ್ನು ಮುಟ್ಟಬೇಕು ಅಂದ್ರೆ ಬಂಕರ್ ಬರ್ಸ್ಟರ್ ಬಾಂಬುಗಳು ಬೇಕಾಗತ್ವೆ. ಅದು ಕೂಡ ಅತ್ಯಂತ ಶಕ್ತಿಶಾಲಿ ಬಂಕರ್ ಬರ್ಸ್ಟರ್ಗಳು ಬೇಕಾಗತ್ವೆ. ಅವು ಇಸ್ರೇಲ್ ಬಳಿ ಇಲ್ಲ, ಅವಿರೋದು ಅಮೆರಿಕಾದ ಬಳಿ ಮಾತ್ರ. ಹೀಗಾಗಿ ಅಮೆರಿಕಾದ ಸಹಾಯ ಇಲ್ಲದೆ ಇಸ್ರೇಲ್ ಒಂದೇ ಇರಾನಿನ ಅಣು ಕೇಂದ್ರಗಳನ್ನು ನಾಶ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಫೋರ್ಡೋ ಇದೆಯಲ್ಲ, ಅಲ್ಲಿ 80ರಿಂದ 90 ಮೀಟರ್ ಆಳದಲ್ಲಿ ಇರಾನಿನ ಯುರೇನಿಯಂ ಸಂಸ್ಕರಣಾ ಘಟಕಗಳಿವೆ. ಅದನ್ನು ನಾಶ ಮಾಡಬೇಕು ಅಂದರೆ ಅಮೆರಿಕಾದ GBU-57 ಬಂಕರ್ ಬರ್ಸ್ಟರ್ ಬಾಂಬೆ ಬೇಕಾಗತ್ತೆ. ಇದನ್ನ ಮ್ಯಾಸಿವ್ ಆರ್ಡಿನೆನ್ಸ್ ಪೆನೆಟ್ರೇಟರ್ ಅಥವಾ GBU-57 ಅಂತ ಕರೀತಾರೆ. ಇದು 20 ಅಡಿ ಉದ್ದ ಹಾಗೂ 13,600 kgಗಳಷ್ಟು ತೂಕ ಹೊಂದಿರುವ ಬಾಂಬು. ಹೀಗಾಗಿ ಇದನ್ನ ಸಾಮಾನ್ಯ ಯುದ್ಧ ವಿಮಾನಗಳನ್ನು ಬಳಸಿ ತಗೊಂಡು ಬಂದು ಹಾಕೋದಿಕ್ಕೂ ಆಗುವುದಿಲ್ಲ. ಅದಕ್ಕೆ B-2 ಬಾಂಬರ್ಗಳನ್ನೇ ಬಳಸಬೇಕಾಗತ್ತೆ. ಇಲ್ಲಿ ಇರಾನಿನ ಮೇಲೆ ದಾಳಿಗೆ ಮೊದಲಿಂದಲೂ ಕೂಡ ಇಸ್ರೇಲ್ ಈ B-2 ಬಾಂಬರ್ಗಳು ಹಾಗೂ GBU-57 ಬಂಕರ್ ಬರ್ಸ್ಟರ್ಗಳನ್ನು ಕೊಡಿ ಅಂತ ಅಮೆರಿಕಾನ ಕೇಳ್ತಾ ಬರ್ತಾ ಇದೆ. ಆದರೆ ಇಸ್ರೇಲ್ ಹಾಗೂ ಅಮೆರಿಕಾದ ನಡುವೆ ಎಷ್ಟೇ ಸ್ನೇಹ, ಏನೇ ರಕ್ಷಣಾ ಒಪ್ಪಂದಗಳಿದ್ರೂ ಕೂಡ ಅಮೆರಿಕ ಇದನ್ನ ಇಸ್ರೇಲ್ಗೆ ಕೊಟ್ಟಿಲ್ಲ. ಈಗ ಕೂಡ B-2 ಬಾಂಬರ್ಗಳು ಇರಾನಿನ ಆಕಾಶಕ್ಕೆ ಹಾರದೇ ಇದ್ರೆ ಅಲ್ಲಿನ ಅಣು ಕೇಂದ್ರಗಳನ್ನ ನಾಶ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈಗ ಅಮೆರಿಕ ದೊಡ್ಡದೇನೋ ಆಗತ್ತೆ ಅಂತ ಹೇಳೋ ಮೂಲಕ ಈ GBU-57 ಬಂಕರ್ ಬರ್ಸ್ಟರ್ಗಳನ್ನು ಬಳಸುವ ಸೂಚನೆಯನ್ನ ಕೊಡ್ತಾ ಇದೆಯಾ ಗೊತ್ತಿಲ್ಲ. ಆದರೆ ಇಲ್ಲಿ ಅಮೆರಿಕ ಇಸ್ರೇಲ್ ಪರ ನಿಂತು ಇರಾನಿನ ವಿರುದ್ಧ ಯುದ್ಧ ಮಾಡೋದು ಅಮೆರಿಕಾದಲ್ಲಿನ ಮಾಗಾ ಅಂದ್ರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅನ್ನೋ ಕಾನ್ಸೆಪ್ಟ್ ಅನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗುತ್ತಾ ಇರೋ ಟ್ರಂಪ್ ಅಭಿಮಾನಿಗಳು, ಮತದಾರರು ಇದಾರೆ ನೋಡಿ, ಅವರಿಗೆ ಇಷ್ಟ ಆಗ್ತಾ ಇಲ್ಲ. ಇಲ್ಲಿ ಬೇರೆಯವರ ಯುದ್ಧಗಳಲ್ಲಿ ಅನಗತ್ಯವಾಗಿ ಭಾಗವಹಿಸುವ ಮೂಲಕ ಅಮೆರಿಕಾದ ಆರ್ಥಿಕ ಶಕ್ತಿಯನ್ನ ಕಂಡವರಿಗಾಗಿ ವಿನಿಯೋಗಿಸುವ ಮೂಲಕ ಮಾಗಾ ಅಂದ್ರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅನ್ನೋ ಕನಸಿನಿಂದ ಟ್ರಂಪ್ ಅಮೆರಿಕಾನ ದೂರ ಇಟ್ಟಂತಾಗತ್ತೆ ಅನ್ನೋದು ಅಲ್ಲಿ ಮಾಗಾ ಬೆಂಬಲಿಗರ ಅಭಿಪ್ರಾಯ. ಅವರು ಟ್ರಂಪ್ ಮೇಲೆ ಒತ್ತಡ ಹೇರುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇರಾನ್ ನಲ್ಲಿ ಅಣುಶಕ್ತಗೊಂಡ್ರೆ ಅದು ಅಮೆರಿಕಾದ ಪಾಲಿಗೆ ಅತ್ಯಂತ ಅಪಾಯಕಾರಿ ಅನ್ನಿಸಿಕೊಳ್ಳುತ್ತೆ ಅನ್ನೋ ಅಭಿಪ್ರಾಯ ಕೂಡ ಅಮೆರಿಕಾದ ಸಾಕಷ್ಟು ಜನರಲ್ಲಿದೆ. ಇನ್ನು G7 ಕೂಡ
ಇರಾನ್ ಅಣುಶಕ್ತಗೊಳ್ಳುವುದನ್ನ ಇಷ್ಟಪಡ್ತಿಲ್ಲ. ಇಲ್ಲಿ ಇಸ್ರೇಲ್ ಇರಾನ್ ಮೇಲೆ ಮಾಡ್ತಾ ಇರೋ ದಾಳಿಯನ್ನ G7 ರಾಷ್ಟ್ರಗಳು ಸಮರ್ಥಿಸಿಕೊಂಡಿವೆ. ಇರಾನ್ ಮೇಲೆ ಇಸ್ರೇಲ್ ಮಾಡ್ತಾ ಇರೋ ದಾಳಿ ಸೆಲ್ಫ್ ಡಿಫೆನ್ಸ್ ಅನ್ನಿಸ್ಕೊಳ್ಳುತ್ತೆ. ಇರಾನ್ ಯಾವುದೇ ಕಾರಣಕ್ಕೂ ಅಣು ಆಯುಧಗಳನ್ನ ಹೊಂದಬಾರದು ಅನ್ನೋ ಅಭಿಪ್ರಾಯವನ್ನ ಇಲ್ಲಿ G7 ದೇಶಗಳು ಕೂಡ ವ್ಯಕ್ತಪಡಿಸಿವೆ. ಹೀಗಾಗಿ ಅಮೆರಿಕ ಇಸ್ರೇಲ್ ಪರ ಇಲ್ಲಿ ನಿಂತು ಬಿಡುತ್ತಾ ಅನ್ನೋ ಅನುಮಾನಗಳಿಗೆ ಇದೆಲ್ಲ ಪುಷ್ಟಿ ಕೊಡ್ತಾ ಇದೆ. ಈ ಮಧ್ಯೆ ಇರಾನ್ ಕೂಡ ಈಗಾಗಲೇ ಸಾಕಷ್ಟು ಸುಸ್ತಾದ ಹಾಗೆ ಕಾಣ್ತಾ ಇದೆ. ಇಲ್ಲಿ ಅಮೆರಿಕ ಕಣಕ್ಕಿಳಿಯೋ ಸೂಚನೆ ಸಿಕ್ತಿದ್ದಂತೆ ಇರಾನ್ ಈ ಸಂಘರ್ಷವನ್ನ ಬೇಗ ಮುಕ್ತಾಯ ಮಾಡೋದಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ ಮೇಲೆ ಒತ್ತಡ ಹೇರೋದಕ್ಕೆ ಅರಬ್ ದೇಶಗಳ ಮೊರೆ ಹೋಗ್ತಾ ಇದೆ. ಇಲ್ಲಿ ಸಂಘರ್ಷ ತೀವ್ರವಾದ್ರೆ ಅಮೆರಿಕ ಹಾಗೂ ಇಸ್ರೇಲ್ ಸೇರಿ ಇರಾನ್ ನಲ್ಲಿ ಆಡಳಿತ ಬದಲಾವಣೆಗೆ ಮುಂದಾಗುತ್ತವೆ. ಹಾಗೇನಾದ್ರೂ ಆದ್ರೆ ಅಲ್ಲಿನ ಅಯಾತುಲ್ಲಾಗಳ ಆಡಳಿತ ಮುಗಿದು ಹೋಗುತ್ತೆ. ಇನ್ನು ಅಯಾತುಲ್ಲಾ ಖಮೇನಿಯನ್ನ ಎಲಿಮಿನೇಟ್ ಮಾಡಿಬಿಡ್ತೀವಿ ಅನ್ನೋ ತರ ಇಸ್ರೇಲ್ ಧಮಕಿ ಕೊಟ್ಟಿದೆ. ಇಸ್ರೇಲಿನ ಈ ಯೋಜನೆಯನ್ನ ಅಮೆರಿಕ ತಡೆದಿದೆ. ಅಯಾತುಲ್ಲಾ ತಂಟೆಗೆ ಹೋಗದಂತೆ ಟ್ರಂಪ್ ಇಸ್ರೇಲಿಗೆ ಬುದ್ಧಿ ಹೇಳಿದ್ದಾರೆ ಅಂತ ಅಮೆರಿಕದ ಸೇನಾಧಿಕಾರಿಗಳು ಹೇಳಿಕೊಂಡಿದ್ದಾರೆ. ಆದ್ರೆ ನಾವೇನು ಮಾಡಬೇಕು ಅಂದ್ಕೊಂಡಿದೀವಿ ಅದನ್ನ ಮಾಡೇ ಮಾಡ್ತೀವಿ ಮತ್ತು ನಾವೇನು ಮಾಡ್ತೀವಿ ಅದರಿಂದ ಅಮೆರಿಕಾಗೆ ಒಳಿತಾಗತ್ತೆ ಅಂತ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿರುವುದು ಅಯಾತುಲ್ಲಾ ಖಮೇನಿಯನ್ನ ಮುಗಿಸೋದಿಕ್ಕೆ ಕೂಡ ಇಸ್ರೇಲ್ ಪ್ರಯತ್ನ ಪಡುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಹೀಗಾಗಿನೇ ಖಮೇನಿಯನ್ನ ಈಗಾಗಲೇ ರೀಲೊಕೇಟ್ ಮಾಡಿ ರಹಸ್ಯ ಅಡಗುತಾಣಕ್ಕೆ ಸಾಗಿಸಲಾಗಿದೆ. ಇನ್ನು ಇರಾನಿನ ಸೇನಾ ಕಾರ್ಯಾಚರಣೆಗಳ ಮುಖ್ಯಸ್ಥ ಹಾಗೂ ಅಯಾತುಲ್ಲಾ ಖಮೇನಿಯ ಅತ್ಯಾಪ್ತ ಆಲಿ ಶಡ್ಮಾನಿಯನ್ನ ಎಲಿಮಿನೇಟ್ ಮಾಡಿರುವುದಾಗಿ ಇಸ್ರೇಲಿನ IDF ಟ್ವೀಟ್ ಮಾಡಿದೆ. ಹಾಗೆ ಇರಾನಿನ ಸರ್ಕಾರಿ ಟಿವಿ ಚಾನೆಲ್ ಮೇಲೆ ಕೂಡ ಇಸ್ರೇಲ್ ಮಿಸೈಲ್ ದಾಳಿ ಮಾಡಿದೆ. ಟೆಹರಾನ್ ಅನ್ನು ಗುರಿಯಾಗಿಸಿಕೊಂಡು ನಡೀತಿರೋ ದಾಳಿಗಳು ಮುಂದುವರಿತಾ ಇವೆ. ಜೊತೆಗೆ ಇರಾನ್ನಲ್ಲಿ ಖಮೇನಿಯ ಆಡಳಿತದ ವಿರುದ್ಧ ಕೂಡ ಸಣ್ಣಗೊಂದು ಆಂತರಿಕ ಕಲಹ ಶುರುವಾಗ್ತಾ ಇದೆ. ಇಲ್ಲಿ ಅಮೆರಿಕ ಏನು ಮಾಡುತ್ತೆ ಅನ್ನೋದ್ರ ಮೇಲೆ ಈ ಸಂಘರ್ಷದ ಭವಿಷ್ಯ ಮತ್ತು ಇರಾನಿನ ಆಡಳಿತ ಬದಲಾವಣೆಯ ಭವಿಷ್ಯ ನಿಂತಿದೆ. ಇದು ಗೆಳೆಯರೆ ಇರಾನ್ ಹಾಗೂ ಇಸ್ರೇಲ್ ಸಂಘರ್ಷದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.